Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನ್ನಲ್ಲಿ 27ನೇ ಪ್ರಾಬ್ಲಮ್ವರೆಗೂ ಸಾಲ್ವ್ ಮಾಡಿದ್ವಿ. ಇವತ್ತಿನ ದಿವಸ ನಾವು 28ನೇ ಪ್ರಾಬ್ಲಮ್ಗೆ ಹೋಗಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿದ್ರ ಅಂತಂದರೆ ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಏನಕ್ಕೋಸ್ಕರ ಅನ್ನೋದು ಅಂದರೆ ನಾನು ಯಾವಾಗಲೇ ಹಾಕ್ಕೊಳ್ಳಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಅಂದರೆ ಇಮ್ಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ನಿಲ್ಲುತ್ತೆ ಸ್ಟೂಡೆಂಟ್ಸ್. ಸೊ ಬನ್ನಿ ಸ್ಟೂಡೆಂಟ್ಸ್, ಈಗೋಣ 28ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. A, B and C are partners in a firm. C being non-working partner. Non-working partner ಯಾರು? C ಅನ್ನೋನು. ಹಾಗಾದರೆ C ಅನ್ನೋನು ನಾನ್-ವರ್ಕಿಂಗ್ ಪಾರ್ಟ್ನರ್ ಆದ ಅಂದರೆ A ಮತ್ತು B ಅನ್ನೋನು ಏನಾಗಿರ್ತಾನೆ ಸ್ಟೂಡೆಂಟ್ಸ್? ವರ್ಕಿಂಗ್ ಪಾರ್ಟ್ನರ್ ಆಗಿರ್ತಾನೆ. ಹಾಗಾದರೆ C ಅನ್ನೋನು ನಾನ್-ವರ್ಕಿಂಗ್ ಪಾರ್ಟ್ನರ್ ಆಗಿದ್ದಾನೆ. ಅಂದರೆ ಮಿಕ್ಕಿರುವಂಥ A ಆ್ಯಂಡ್ B ಏನಾಗಿರ್ತಾರೆ? ವರ್ಕಿಂಗ್ ಪಾರ್ಟ್ನರ್ ಆಗಿರ್ತಾರೆ. C ಅನ್ನೋನು ನಾನ್-ವರ್ಕಿಂಗ್ ಪಾರ್ಟ್ನರ್ ಆಗಿರ್ತಾನೆ. ಎ ಆ್ಯಂಡ್ ಬಿ ಆರ್ ಅನ್ನೋರು ವರ್ಕಿಂಗ್ ಪಾರ್ಟ್ನರ್ಸ್ ಆಗಿರ್ತಾರೆ. ಹಾಗಾದರೆ ನಾನ್ ವರ್ಕಿಂಗ್ ಪಾರ್ಟ್ನರ್ ಅಂತ ಯಾರು ಹೇಳ್ತಾರೋ, ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಯಾರು ಹೇಳ್ತಾರೋ ಅಲ್ಲಿ ನೀವು ಹುಷಾರಾಗಿರಬೇಕು. ಅವರ ರೆಮ್ಯುನರೇಷನ್ನ ಹುಷಾರಾಗಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ, ಫಸ್ಟ್ ಏನು ಮಾಡಬೇಕು? ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್ಸ್, ಕ್ರೆಡಿಟ್ ಸೈಡ್. ಏನಂದರೆ ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್ಸ್, ಕ್ರೆಡಿಟ್ ಸೈಡ್. ಇವತ್ತು ಏನೇನು ಹೊಸ ವಿಚಾರ ತಿಳ್ಕೊಬೇಕಾಗಿದೆಯೋ ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಹಾಗಾದರೆ ಆಫೀಸ್ ರೆಂಟ್, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಆಫೀಸ್ ರೆಂಟ್ ಅನ್ನೋದು ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಆಫೀಸ್ ಎಕ್ಸ್ಪೆನ್ಸಸ್, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಆಫೀಸ್ನಲ್ಲಿ ಎಕ್ಸ್ಪೆನ್ಸ್ ಆಗೇ ಆಗಿರುತ್ತೆ, ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸ್ಯಾಲರೀಸ್ ಕೊಡಲೇಬೇಕಾಗಿರುತ್ತೆ, ಎಂಪ್ಲಾಯೀಸ್ ಇದ್ರು ಅಂದರೆ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಪ್ರಮೋಷನ್ ಎಕ್ಸ್ಪೆನ್ಸಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಈಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅದೇ ಅಕಸ್ಮಾತ್ ಏನಾದರೂ ಔಟ್ಸ್ಟ್ಯಾಂಡಿಂಗ್, ಡ್ಯೂ, ನಾಟ್ ಎಟ್ ಪೇಯ್ಡ್ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಅಂತ ಏನಾದ್ರು ಕೊಟ್ಟಿದ್ರೆ ಇದು ಕೂಡ ಡಿಸಲೋಡ್ ಆಗುತ್ತೆ ಸ್ಟೂಡೆಂಟ್ಸ್. ಆದರೆ ಇಲ್ಲೇನು ಕೊಟ್ಟಿದೆ ನೋಡಿ ಸ್ಟೂಡೆಂಟ್ಸ್, ರಿಸರ್ವ್ ಫಾರ್ GST ಅಂತ ಹೇಳ್ತಾ ಇದ್ದಾನೆ. ಎನಿ ಎನಿ ಪ್ರಾವಿಷನ್, ಎನಿ ಫಂಡ್ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಡಿಸಲೋ ಆಗಿರುತ್ತೆ. 6,000. ಹಾಗಾದರೆ ರಿಸರ್ವ್ ಫಾರ್ GST 6,000. ಯಾವುದೇ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕು ಅಂದರೆ ಬುಕ್ ಪ್ರಾಫಿಟ್ ಕಾಂಪ್ಯೂಟ್ ಮಾಡುವಾಗ ಫಸ್ಟ್ ನಾವು ತಗೊಬೇಕಾಗಿರೋದು ಏನು ಸ್ಟೂಡೆಂಟ್ಸ್? ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್. ಎಷ್ಟು ಕೊಟ್ಟಿದ್ದಾನೆ ನೆಟ್ ಪ್ರಾಫಿಟ್ ಅನ್ನೋದು? 45,000 ಇದೆ. ಆ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ನ 45,000 ಮೊದಲು ತಗೊಬೇಕು. ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. ಅದನ್ನು ಡೆಬಿಟ್ ಸೈಡ್ನಲ್ಲಿ ಏನೇನು ಐಟಮ್ ಇದೆಯೋ ಅದನ್ನೆಲ್ಲನೂ ಕೂಡ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಡಿಸಲೋಡ್ ಐಟಮ್ಸ್ ಎಲ್ಲ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ನೋಡೋಣ. ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್. ಡೊನೇಷನ್, ಎನಿ ಡೊನೇಷನ್ಸ್, ಎನಿ ಚಾರಿಟಿ, ಡಿಸಲೋಡ್. ಡೊನೇಷನ್ಸ್, ಎನಿ ಡೊನೇಷನ್, ಎನಿ ಚಾರಿಟಿ ಡಿಸಲೋಡ್ ಆಗಿರುತ್ತೆ. ಹಾಗಾದರೆ ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್ ಎಷ್ಟಂತೆ ಸ್ಟೂಡೆಂಟ್ಸ್? 12,000 ಅಂತೆ. 12,000 ಅಷ್ಟು ಡಿಸಲೋ ಆಗುತ್ತೆ. ಜ್ಞಾಪಕ ಇರಲಿ, ಇದು ಇಲ್ಲಿ 80G ನಲ್ಲಿ 50%. ಎಷ್ಟು ಪರ್ಸೆಂಟ್? 50% ಅಲೋ ಆಗುತ್ತೆ ಸ್ಟೂಡೆಂಟ್ಸ್. 50% ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದು. ನೆಕ್ಸ್ಟ್ ಸಂಡ್ರಿ ಎಕ್ಸ್ಪೆನ್ಸಸ್ ಏನಾಗಿರುತ್ತೆ? ಅಲೋಡ್, ಅದು ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅದೇ ರೀತಿ ಡಿಪ್ರಿಸಿಯೇಷನ್, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಡಿಪ್ರಿಸಿಯೇಷನ್ ಅನ್ನೋದು ಕೂಡ ಅಲೋಡ್ ಆಗಿರುತ್ತೆ. ಬಿಡಿ, ಸೆಲ್ಯೂಟ್ ಹೊಡೆದು ಬಿಡಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾರ್ದು? ಎದು, ಬಿದು,
ಸಿ ಇದು. ಎಷ್ಟು ಸಾವಿರ ಕೊಟ್ಟಿದ್ದಾನೆ? 50,000, 30,000, 20,000 ಇಂಟು ಎಷ್ಟು ಪರ್ಸೆಂಟ್ವರೆಗೂ ಅಲೋಡ್? 12%ವರೆಗೂ ಅಲೋಡ್. ಆದರೆ ಇವನು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ? 25% ಕೊಟ್ಟಿದ್ದಾನೆ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ? 13/20, ಸಾರಿ 25, 13/25, 13/25. ಹಾಗಾದರೆ ಎಷ್ಟು ಸಾವಿರ? 50,000. 50,000 ಇಂಟು 13/25 ಅಂದರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 26,000 ಬರುತ್ತೆ. ನೆಕ್ಸ್ಟ್ ಆಮೇಲೆ 30,000 ಇಂಟು 13/25 ಅಂದರೆ ಬರೋದು 15,600 ರೂಪಾಯಿ ಬರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಬರುತ್ತೆ? 15,600. ನೆಕ್ಸ್ಟ್ ಆಮೇಲೆ 20,000 ಇಂಟು 13/25 ಅಂದರೆ ಬರೋದು ಸ್ಟೂಡೆಂಟ್ಸ್ 10,400. 10,400. ಕ್ಲಿಯರ್ ಸ್ಟೂಡೆಂಟ್ಸ್? 25% ಆಗಿರೋದಕ್ಕೆ. ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕಾಗಿರುತ್ತೆ? ಕಮಿಷನ್. ಅವನು ಕಮಿಷನ್ ಹಾಕ್ಕೊಳ್ಳಿ, ಸ್ಯಾಲ್ರಿ ಹಾಕ್ಕೊಳ್ಳಿ, ಬೋನಸ್ ಹಾಕ್ಕೊಳ್ಳಿ, ಯಾರಿಗೆ? ಪಾರ್ಟ್ನರ್ಸ್ಗೆ ಏನಾದ್ರು ಕೊಟ್ಟಿದ್ರೆ ಡಿಸಲೋಡ್ ಆಗಿರುತ್ತೆ. ಸೊ ಕಮಿಷನ್ ಯಾರಿಗೆ? ಎಗೆ. ಎಷ್ಟು? 18,000. ಬಿಗೆ 12,000. ಸಿಗೆ ಇದಲ್ವಾ 12, ಆಮೇಲೆ 10,000. ಆಮೇಲೆ ನೋಡಿ ಇಲ್ಲಿ ಬ್ಯಾಡ್ ಡೆಟ್ಸ್ ಅಂದ್ರೆ ಅಲೋಡ್. ಇಲ್ಲಿ ಏನಿರೋದಿಲ್ಲ? ಬ್ಯಾಡ್ ಡೆಟ್ಸ್ ರಿಸರ್ವ್. ಯಾವುದೇ ರಿಸರ್ವ್ ಹಾಕ್ಕೊಳ್ಳಿ, ಫಂಡ್ ಹಾಕ್ಕೊಳ್ಳಿ, ಪ್ರಾವಿಷನ್ ಹಾಕ್ಕೊಳ್ಳಿ, ಡಿಸಲೋಡ್. ಹಾಗಾದ್ರೆ ಬ್ಯಾಡ್ ಡೆಟ್ಸ್ ಪ್ರಾವಿಷನ್ ಅಥವಾ ಬ್ಯಾಡ್ ಡೆಟ್ ರಿಸರ್ವ್ ಎಷ್ಟಂತೆ? 11,000. ಡೆಬಿಟ್ ಸೈಡ್ ಮುಗೀತು ಸ್ಟೂಡೆಂಟ್ಸ್. ಈಗ ಹೋಗೋಣ ಅಡ್ಜಸ್ಟ್ಮೆಂಟ್. ಸೊ ಒಂದೊಂದೇ ಅಡ್ಜಸ್ಟ್ಮೆಂಟ್ನ ನೋಡೋದಾದರೆ ಫಸ್ಟ್ ಒನ್ ಸ್ಯಾಲರೀಸ್ ಅಲೋಡ್ ಅಂತ ಹೇಳಿದ್ದೆ. ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ನಲ್ಲಿ ಎಂಪ್ಲಾಯೀಸ್ನ ಅಪಾಯಿಂಟ್ಮೆಂಟ್ ಮಾಡಿರ್ತೀವಿ, ಅವರಿಗೆ ಸ್ಯಾಲರಿ ಕೊಡಲೇಬೇಕು, ಅಲೋಡ್. ಆದರೆ ಸ್ಯಾಲರೀಸ್ನಲ್ಲಿ ಏನು ಇನ್ಕ್ಲೂಡ್ ಆಗಿದೆಯಂತೆ? ಪಾರ್ಟ್ನರ್ ಸ್ಯಾಲ್ರಿ ಇನ್ಕ್ಲೂಡ್ ಆಗಿದೆಯಂತೆ. ಹಾಗಾದರೆ ಪಾರ್ಟ್ನರ್ ಸ್ಯಾಲ್ರಿ, ಎ ಸ್ಯಾಲರಿ, ಬಿ ಸ್ಯಾಲ್ರಿ ಕೊಟ್ಟಿದ್ದಾನೆ. ಹಾಗಾದರೆ ಎ ಸ್ಯಾಲ್ರಿ, ಬಿ ಸ್ಯಾಲ್ರಿ ಇವೆರಡೂ ಕೂಡ ಏನಾಗಿರುತ್ತೆ? ಡಿಸಲೋ ಆಗುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? ಡಿಸಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಸ್ಯಾಲರಿ ಯಾರ್ದು? ಎದು ಮತ್ತು ಬಿದು. ಎದೆಷ್ಟಂತೆ? 25,000 ಅಂತೆ. ಬಿದೆಷ್ಟಂತೆ? 20,000 ಅಂತೆ. ಯಾರೋ ಒಬ್ಬ ಸುಂದರ ಸ್ಲೀಪಿಂಗ್ ಆಗಿದ್ದ, ಮಲ್ಕೊಂಡಿದ್ದ. ಯಾರು? ಮಿಸ್ಟರ್ ಸಿ ಸ್ಲೀಪಿಂಗ್ ಪಾರ್ಟ್ನರ್. ಗಮನ ಇಟ್ಕೊಂಡಿರ್ಬೇಕು ಸ್ಟೂಡೆಂಟ್ಸ್. ಆಮೇಲಿಂದ ಬರುತ್ತಿದ್ದು. ಓಕೆ, ಎರಡನೇ ಅಡ್ಜಸ್ಟ್ಮೆಂಟ್ ಏನು? ಆಕ್ಚುಯಲ್ ಡಿಪ್ರಿಸಿಯೇಷನ್ ಅಮೌಂಟೆಡ್ ಟು ₹20,000 ಅಂಡರ್ ಸೆಕ್ಷನ್ 32 ಅಂತೆ. ಡಿಪ್ರಿಸಿಯೇಷನ್, ಅಲೋವಬಲ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಇದು ₹20,000 ಅಂತೆ. ಇಲ್ಲಿ ಎಷ್ಟು ಸಾವಿರ ಇಲ್ಲಿ ತಗೊಂಡಿದ್ದಾನೆ ಅಂತ ನೋಡಿ. ಡಿಪ್ರಿಸಿಯೇಷನ್ ಇಲ್ಲಿ 22,000 ತಗೊಂಡವನೆ. ಅವನು ಎಷ್ಟಾದ್ರೂ ತಗೊಳ್ಳಿ, ನಾವೇನು ಮಾಡಬೇಕು ಅಂತ ಹೇಳಿದ್ದೀನಿ, ಶಾರ್ಟ್ಕಟ್ ಏನಂತ ಹೇಳಿದ್ದೀನಿ, ಜಾಸ್ತಿ ತಲೆ ಕೆಡಿಸ್ಕೊಳ್ದಿರಾ. ಡಿಪ್ರಿಸಿಯೇಷನ್ ಎಷ್ಟಲ್ಲಿ ತಗೊಂಡಿರೋದು? 22,000 ತಗೊಂಡಿರೋ. 22,000 ಇಲ್ಲಿ ತಗೊಳ್ಳಿ. ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಅಲೋವಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟಲ್ಲಿ 22,000 ಆ್ಯಡ್ ಮಾಡಿದ್ದೀರಾ, 20,000 ಲೆಸ್ ಮಾಡ್ತೀರಾ. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಆಯಿತು. ನೆಕ್ಸ್ಟ್ ಆಮೇಲೆ ಏನಂತೆ? ಬ್ಯಾಡ್ ಡೆಟ್ಸ್ ರೆಕವರ್ಡ್ ಇನ್ಕ್ಲೂಡ್ ₹8,000 ಬೀಯಿಂಗ್ ಡಿಸಲೋಡ್. ಇದಕ್ಕೆ ನಾನೊಂದು ಸ್ಟಾರ್ ಮಾರ್ಕ್ ಹಾಕ್ತೀನಿ. ಕಾರಣ ಏನಕ್ಕೆ ಅಂತಂದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು? ಇನ್ಕಮ್ಗೆ ಸಂಬಂಧಪಟ್ಟಿರೋದು. ಇನ್ಕಮ್ನಲ್ಲಿ ಅದು ಇರುತ್ತೆ, ಅಲ್ಲಿ ಅದನ್ನು ಟ್ರೀಟ್ ಮಾಡೋಣ ಸ್ಟೂಡೆಂಟ್ಸ್. ಸ್ಟಾರ್ ಮಾರ್ಕ್ ಹಾಕೊಂಡು ತಲೆ ಒಳಗಡೆ ಇರಬೇಕು ಸ್ಟೂಡೆಂಟ್ಸ್ ಅದು. ಓಕೆ, ಫರ್ನಿಚರ್ ಪರ್ಚೇಸ್ ಬೈ ಮಿಸ್ಟರ್ ಎ ಫರ್ನಿಚರ್ನ ಪರ್ಚೇಸ್ ಮಾಡಿದರಂತೆ ಫಾರ್ ಪರ್ಸನಲ್ ಯೂಸ್ ಈಸ್ ಇನ್ಕ್ಲೂಡೆಡ್ ಇನ್ ಸಂಡ್ರಿ ಎಕ್ಸ್ಪೆನ್ಸಸ್ ಟು
2500, 2500 ರೂಪಾಯಿ ಅಷ್ಟು ಫರ್ನಿಚರ್ನ ಪರ್ಚೇಸ್ ಮಾಡಿರೋದು ಇನ್ಕ್ಲೂಡ್ ಆಗಿದೆಯಂತೆ. ಅದು ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಅಲೋ ಆಗಿರೋದಿಲ್ಲ, ಅದು ಪರ್ಸ್ನಲ್ ಯೂಸ್ಗೆ ಮಾಡಿರೋದು ಡ್ರಾಯಿಂಗ್ಸ್ ಆಗಿರುತ್ತೆ, ಅದನ್ನು ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಡಿಸ್ಅಲೋ ಆಗಿರುತ್ತೆ. ಏನಿದು? ಸಂಡ್ರಿ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ಡ್ರಾಯಿಂಗ್ಸ್ ಎಷ್ಟಂತೆ? 2500. ಎಷ್ಟು? 2500. ಓಕೆನಾ ಸ್ಟೂಡೆಂಟ್ಸ್? ದೆನ್ ಆಫೀಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ಬೋನಸ್ ಟು ABC. ಓಹೋ, ಆಫೀಸ್ ಎಕ್ಸ್ಪೆನ್ಸಸ್ ಅಲೋಡ್ ಅಂತ ಹೇಳಿದ್ವಿ, ಆಫೀಸಿಗೆ ಸಂಬಂಧಪಟ್ಟಿರೋದು, ಅದರಲ್ಲಿ ಬೋನಸ್ ಸೇರ್ಕೊಂಡ್ಬಿಟ್ಟಿದೆಯಂತೆ. ಹಾಗಾದರೆ ಬೋನಸ್ ಟು ಎಂಪ್ಲಾಯೀಸ್ ಅನ್ನೋದೇನಾಗಿರುತ್ತೆ ಸ್ಟೂಡೆಂಟ್ಸ್? ಡಿಸ್ಅಲೋ ಆಗಿರುತ್ತೆ. ಸೊ ಬೋನಸ್ ಟು ಪಾರ್ಟ್ನರ್ಸ್ನ ನಾವೇನು ಮಾಡಬೇಕಾಗಿರುತ್ತೆ? ಡಿಸ್ಅಲೋ ಮಾಡಬೇಕಾಗಿರುತ್ತೆ. ಹಾಗಾದರೆ ಬೋನಸ್ ಎಷ್ಟೆಷ್ಟು ಸಾವಿರ ಅಂತೆ ಸ್ಟೂಡೆಂಟ್ಸ್? ಎಂಟ್ರಲ್ಲಿ ಮಾಡೋಣ, ABC ಎಷ್ಟು ಸಾವಿರ ಅಂತೆ? 5000, 3000 ಮತ್ತು 2000 ಅಂತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ದೆನ್ compute total income of the firm, calculate share of each partner of the firm, taxable income of the firm under section 28 ಅಂತಲೂ ಕೂಡ ಹೇಳ್ತಾ ಇದ್ದಾನೆ. ಓಕೆ, ನೋ ವರಿ. ನಾವಿವಾಗ ಯಾವ ಸೈಡ್ ಮುಗಿಸಿದ್ವಿ? ಡೆಬಿಟ್ ಸೈಡ್ ಮುಗಿಸಿದ್ವಿ, ಅಡ್ಜಸ್ಟ್ಮೆಂಟ್ ಮುಗಿಸಿದ್ವಿ. ಆದರೆ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಸ್ಟಾರ್ ಮಾರ್ಕ್ ಹಾಕ್ಬಿಟ್ಟಿದ್ದೀನಿ, ಬ್ಯಾಡ್ ಡೇಟ್ಸ್ ಯಾಕಬಾರ್ದು. ಗ್ರಾಸ್ ಪ್ರಾಫಿಟ್ ಅಲೋಡ್ ಬಿಟ್ಬಿಡಿ, ಡಿಸ್ಕೌಂಟ್ ಬಿಟ್ಬಿಡಿ. ನಾವು ಹೇಳಿದ್ದು ಇಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ನೋಡಿ. ಫೋರ್ತ್ ವಿಡಿಯೋನಲ್ಲಿ ನಾನು ಆಲ್ರೆಡಿ ಫೋರ್ತ್ ಸೆಷನ್ ಮಾಡುವಾಗ ಕಾಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಮಾಡುವಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದೆ ಸ್ಟೂಡೆಂಟ್ಸ್. ಅಕಸ್ಮಾತ್ ಇನ್ನು ಆ ಕಾಂಪಿಟೇಷನ್ ಆಫ್ ಬುಕ್ ಪ್ರಾಫಿಟ್ ಅನ್ನೋ ಸೆಷನ್ನ ನೀವು ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನ ಹೋಗಿ ನೋಡಿ ಮತ್ತೆ ಇಲ್ಲಿ ಜಾಯ್ನ್ ಆಗಿ ಸ್ಟೂಡೆಂಟ್ಸ್. ಅಕಸ್ಮಾತ್ ಇದು ಕಂಟಿನ್ಯೂ ಮಾಡಿದ್ರು ಕೂಡ ಅದನ್ನು ನೋಡೋದನ್ನ ಮರಿಬೇಡಿ ಸ್ಟೂಡೆಂಟ್ಸ್. ಹಾಗಾದರೆ ಬ್ಯಾಡ್ ಡೇಟ್ಸ್ ರಿಕವರ್ಡ್, ಯಾವಾಗಲೂ ಬ್ಯಾಡ್ ಡೇಟ್ಸ್ ಆಗಿದೆ, ಈಗ ಅದು ಬಂದು ಕೊಡ್ತಾ ಇದ್ದಾನೆ, ರಿಕವರಿ ಮಾಡಿದ್ದೀವಿ. ಹಾಗಾದ್ರೆ ಈಗ ರಿಕವರಿ ಆಗ್ತಿದೆ ಅಂದರೆ ಮೊದಲು ಸೇ ಫಾರ್ ಎಕ್ಸಾಂಪಲ್ ಒಂದು 3 ವರ್ಷಕ್ಕೆ ಮುಂಚೆ ಮಿಸ್ಟರ್ ಸುಂದರ ಅನ್ನೋನಿಗೆ ನಾನು 10,000 ಸಾಲ ಕೊಟ್ಟಿದ್ದೆ, ಸಾಲಕ್ಕೆ ಗೂಡ್ಸ್ನ ಸೇಲ್ ಮಾಡಿದ್ದೆ. ಸಾಲಕ್ಕೆ ಗೂಡ್ಸ್ನ 10,000 ತಗೊಂಡು ಅವ್ನು ತಿರುಪ್ತಿಗೆ ಹೋಗಿ ಸೆಟ್ಲ್ ಆಗೋದ. ಅಂದರೆ ನಾನೇನು ಮಾಡಬೇಕು? ಬ್ಯಾಡ್ ಡೇಟ್ಸ್ ಅಂತ ನಾನು ಟ್ರೀಟ್ ಮಾಡಿದೆ. ಬ್ಯಾಡ್ ಡೇಟ್ಸ್ ಅಂತ ಟ್ರೀಟ್ ಮಾಡಿ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಬ್ಯಾಡ್ ಡೇಟ್ಸ್ ಅಂತ ಅರ್ಲಿಯರ್ ಇಯರ್ ಆಗಿ ನಾನು ತಗೊಂಡಿದ್ರೆ ಈಗಲೂ ಕೂಡ ಅಲೋಡ್, ಅಂದರೆ ಅರ್ಲಿಯರ್ ಇಯರ್ ಅಲೋ ಆಗಿದ್ರೆ ಈಗಲೂ ಕೂಡ ಅಲೋಡ್. ಏನು ಹೇಳಿದೆ? ಅರ್ಲಿಯರ್ ಇಯರ್ನಲ್ಲಿ ಬ್ಯಾಡ್ ಡೇಟ್ಸ್ ಅಲೋಡ್ ಆಗಿದ್ರೆ ಈಗಲೂ ಕೂಡ ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್, ಈಗಲೂ ಕೂಡ ಏನಾಗಿರುತ್ತೆ? ಅಲೋಡ್ ಆಗಿರುತ್ತೆ. ಬ್ಯಾಡ್ ಡೇಟ್ಸ್ ಅಂತ ಅರ್ಲಿಯರ್ ಇಯರಲ್ಲಿ ನಾನು ತಗೊಂಡೇ ಇರಲಿಲ್ಲ, ಸುಂದರ ಎತ್ಕೊಂಡು ಓಡೋಗಿದ್ದಕ್ಕೆ ನಾನೇನು ಟ್ರೀಟ್ಮೆಂಟೇ ಕೊಡಲಿಲ್ಲ, ಬ್ಯಾಡ್ ಡೇಟ್ಸ್ ಅಂತ ನಾನು ಕ್ಲೈಮೇ ಮಾಡಿಲ್ಲ ಅಂದರೆ ಈಗಲೂ ಕೂಡ ಇದು ಇನ್ಕಮ್ ಅಲ್ಲ. ಆಗ ಈ ಎಕ್ಸ್ಪೆನ್ಸಸ್ ಅಂತ ನಾನು ಕ್ಲೈಮ್ ಮಾಡಿದ್ರೆ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಆ ವರ್ಷ ನಾನು ತಗೊಂಡಿದ್ರೆ ಈ ವರ್ಷ ಅವಾಗ ಅಲೋಡ್ ಆಗಿದ್ರೆ ಈಗಲೂ ಅಲೋಡ್ ಬಿಸ್ನೆಸ್ ಇನ್ಕಮ್ ಅಂತ ಕೈಯದ್ದು ಬಿಟ್ಬಿಡಿ. ಆದರೆ ಈಗ ಅದು ಅವಾಗ ಡಿಸ್ಅಲೋಡ್ ಆಗಿದ್ರೆ ಈಗಲೂ ಡಿಸ್ಅಲೋಡ್. ಏನು ಅಂತ ಇನ್ನೊಂದ್ಸಲಿ, ಅವಾಗ ಡಿಸ್ಅಲೋಡ್ ಆಗಿದ್ರೆ ಈಗಲೂ ಡಿಸ್ಅಲೋಡ್, ಅವಾಗ ಅಲೋಡ್ ಆಗಿದ್ರೆ ಈಗಲೂ ಅಲೋಡ್. ಉದಾಹರಣೆಗೆ ಬ್ಯಾಡ್ ಡೇಟ್ಸ್ ರಿಕವರ್ಡ್ 10,000 ಕೊಟ್ಟಿದ್ದಾನೆ ಅನ್ಕೊಳ್ಳಿ, ಇಲ್ಲಿ 8,000 ಅಲೋಡ್ ಅರ್ಲಿಯರ್ ಇಯರ್ಸ್ ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಹಾಗಾದ್ರೆ ಇದನ್ನು 2 ಗ್ರೂಪ್ ಮಾಡಿ. 2 ಗ್ರೂಪ್ ಏನು? ಒಂದು 8,000, ಒಂದು 2,000, ಹೌದಲ್ವಾ? 8,000 ಅಲೋಡ್ ಅರ್ಲಿಯರ್ ಆಗಿರೋದ್ರಿಂದ ಇದು ಬಿಟ್ಬಿಡಿ. 8,000 ಮಾತ್ರ ಅಲೋಡ್ ಆಗಿರೋದು, 8,000 ಮಾತ್ರ. 8,000 ಡಿಸ್ಅಲೋಡ್ ಆಗಿತ್ತು, ಆ ಡಿಸ್ಅಲೋಡ್ ಆಗಿರೋದನ್ನ ಇವಾಗ ಲೆಸ್ ಮಾಡಿ. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಹೇಳಿದ್ದು ಎಷ್ಟು ಅಲೋಡ್ ಆಗಿದೆಯೋ ಅದನ್ನ ಸೆಲ್ಯೂಟ್ ಹೊಡಿರಿ, ಬಿಟ್ಟು ಬಿಡಿ. ಹಾಗಾದ್ರೆ ಇವಾಗ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಅರ್ಲಿಯರ್ ಇಯರ್ ಎಷ್ಟು ಅಲೋಡ್ ಆಗಿತ್ತು, ಎಷ್ಟರಲ್ಲಿ? 18,000ದಲ್ಲಿ ಎಷ್ಟು ಅಲೋಡ್ ಆಗಿತ್ತು ಅಂತಂದ್ರೆ ಎಷ್ಟಂತೆ ಅಲೋಡ್ ಆಗಿರೋದು? ಒಂದ್ಸಲ ಇಲ್ಲಿ ಬರೋಣ. ಮೂರನೇ ಅಡ್ಜಸ್ಟ್ಮೆಂಟ್ ಸ್ಟಾರ್ ಮಾರ್ಕ್ ಹೊಡೆದಾಗಿದೆ. ಇವಾಗ ಗೊತ್ತಾಗಿದೆ ಅನ್ಸುತ್ತೆ. ಎಷ್ಟು ಸಾವಿರ? 8,000.
ಹಾಗಾದರೆ ಈ 18,000ದಲ್ಲಿ ಒಂದು 8,000 ನಾಟ್ ಅಲೋಡ್ ಅಂತೆ. ಅಲೋಡ ನಾಟ್ ಅಲೋಡ ಇನ್ನೊಂದ್ಸಲಿ ನೋಡ್ಬೋಣ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇನ್ಕ್ಲೂಡ್ ₹8,000 ಡಿಸ್ಅಲೋಡ್ ಅಂತೆ. 8,000 ನಾಟ್ ಅಲೋಡ್ ಅಂದರೆ ಹಂಗಾರೆ 10,000 ಅಲೋಡ್ ಅಂದ್ಬಿಟ್ಟಿದೆ. ಹಾಗಾದ್ರೆ ಅಲೋಡ್ ಅಂದರೆ 10,000ಕ್ಕೆ ಕೈ ಎತ್ತು ಮುಗಿದ್ಬಿಡಿ, ಬಿಟ್ಟುಬಿಡಿ, 10,000 ಬಿಟ್ಟುಬಿಡಿ. ಎಷ್ಟು ಡಿಸ್ಅಲೋಡ್ ಆಗಿರೋದು? 8,000 ಡಿಸ್ಅಲೋಡ್. 8,000 ಡಿಸ್ಅಲೋಡ್ ಆಗಿರೋದನ್ನ ಕರ್ಕೊಂಬಂದು ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು P&L ಅಕೌಂಟ್ ಅನ್ನೋದಲ್ಲಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬ್ರಾಕೆಟ್ನಲ್ಲಿ ಡಿಸ್ಅಲೋಡ್ ಅರ್ಲಿಯ 8,000 ಅಂತೆ, 8,000 ರೂಪಾಯಿನ ಲೆಸ್ ಮಾಡಿ. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಅಲ್ಲಿ ಅಲೋಡ್ ಕೊಟ್ಟಿದ್ದಾನ ಡಿಸ್ಅಲೋಡ್ ಕೊಟ್ಟಿದ್ದಾನ ಅಂತ ನೋಡಬೇಕು. ಅದೇ 18,000 ರೂಪಾಯಿನಲ್ಲಿ 8,000 ಅಲೋಡ್ ಅಂದಿದ್ರೆ 8,000ಕ್ಕೆ ಕೈ ಮುಗಿದು 10,000ನ ನೀವೇನು ಮಾಡಬೇಕಾಗಿತ್ತು? ಲೆಸ್ ಮಾಡಬೇಕಾಗಿತ್ತು ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಒಂದ್ಸಲಿ ವಿಡಿಯೋನ ಹಿಂದಕ್ಕೆ ಹೋಗಿ ನೋಡಿ, ರಿವೈಂಡ್ ಮಾಡಿ ನೋಡಿ, ನೀಟಾಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಮಿಷನ್ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಆಗಿ ಅಲೋಡ್ ಆಗಿರುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನೋದೇನಾಗಿರುತ್ತೆ? ಡಿಸ್ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಯಾಕೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರೋದು ಯಾವುದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಷ್ಟು ಸಾವಿರ ಅಂತೆ? 4,000 ಅಂತ. ಹಾಗಾದರೆ 4,000 ಯಾವ ಸೆಕ್ಷನ್ನಲ್ಲಿ ಬರೋದು? ಇದು 112ನಲ್ಲಿ ಬರೋದು. ಏನು ಅಂತ ಹೇಳಲಿಲ್ಲ ಅಂದರೆ 112. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಸಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಲೋ ಮಾಡಿದ್ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನೋದು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ಕೈ ಎತ್ತು ಮುಗಿದ್ಬಿಡಿ. ಏನು ಮಾಡಿ? ಕೈ ಎತ್ತು ಮುಗಿದ್ಬಿಡಿ. ಆದರೆ ಜ್ಞಾಪಕ ಇಟ್ಕೊಳ್ಳಿ, ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇವನು ಕೊಡ್ತಾ ಇರೋ ಪೇಮೆಂಟ್ ಆಗಿರುತ್ತೆ. ಸೊ ಅವನಿಗೇನು ರಿಸಿಟ್ ಬಂದಿರುತ್ತೋ ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಅದರಲ್ಲಿ ಲೆಸ್ ಮಾಡಿಬಿಡಿ ಸ್ಟೂಡೆಂಟ್ಸ್. ಅದನ್ನೇನು ಮಾಡಿ? ಲೆಸ್ ಮಾಡಿ. ಓಕೆ, ಇಲ್ಲಿಗೆ ವಾಪಸ್ ಬರೋಣ. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ಸ್ ಮುಗೀತು, ಕ್ರೆಡಿಟ್ ಸೈಡ್ ಮುಗೀತು. ಇವಾಗ ಏನು ಮಾಡೋಣ? ಬ್ಯಾಲೆನ್ಸ್ ಮಾಡುವಂತಹ ಟೈಮ್ 45,000ಕ್ಕೆ ಎಲ್ಲ ಟೋಟಲ್ ಮಾಡೋಣ. 12, 6, 18,000 ಪ್ಲಸ್ 26,000 ಪ್ಲಸ್ 15,600 ಪ್ಲಸ್ 10,900 ಪ್ಲಸ್ 18,000 ಪ್ಲಸ್ 12,000 ಪ್ಲಸ್ 10,000 ಪ್ಲಸ್ 11,000 ಪ್ಲಸ್ 25,000 ಪ್ಲಸ್ 20,000 ಪ್ಲಸ್ 22,000 ಪ್ಲಸ್ 2,500 ಪ್ಲಸ್ 5, 3, 2 10,000 ಪ್ಲಸ್ 10,000 ಅಂದರೆ ಬರೋದು 200, 500 ಅಂದ್ರೆ ಅರ್ಥ 2,05,000. ಸೊ ಒಂದ್ಸಲಿ ಚೆಕ್ ಮಾಡೋಣ. ಚೆಕ್ ಮಾಡಿದ್ದೆ ಆದರೆ 18,000, 26, 15,600, 10,900, 18, 12, 10, 11, 25, 20, 22, 2.5, 10. ಹಾಗಾದರೆ 200, 500 ಪ್ಲಸ್ 45,000 ಅಂದರೆ ಬರೋದು ಆ್ಯಡ್ ಮಾಡಿದ್ಮೇಲೆ ಬರುವಂಥದ್ದು 2,45,500. ಇದರಲ್ಲಿ ಏನು ಮಾಡಬೇಕು? ಡಿಪ್ರಿಸಿಯೇಷನ್ 20,000ನ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 20,000ನ ಲೆಸ್ ಮಾಡಿ ಸ್ಟೂಡೆಂಟ್ಸ್. ಬರುವಂತಹದ್ದು -20,000. ಹಾಗಾದರೆ ಬರೋದು 2,25,500ರಲ್ಲಿ 12,000 ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಸಾವಿರ? 12,000 ರೂಪಾಯಿ ಲೆಸ್ ಮಾಡಬೇಕಾಗಿರುತ್ತೆ. -12,000 ಅಂದರೆ ಬರೋದು 2,13,500 ಅನ್ನೋದೇ ಬುಕ್ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? ಬುಕ್ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ಬುಕ್ ಪ್ರಾಫಿಟ್ ಬಂದ ನಂತರ
ನಾವೆಲ್ಲಿಗೆ ಹೋಗೋಣ? ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಅಲ್ಲಿಗೆ ಹೋಗೋಣ. ಹಾಗಾದರೆ ಫಸ್ಟು ನಾವು ತಗೊಬೇಕಾಗಿರೋದು ಎಷ್ಟು ಬಂದಿರೋದು ಒಂದಿದು 2,13,500. ಮೊದಲು ಬರೆದು ಬಿಡೋಣ. 2,13,500 ಬುಕ್ ಪ್ರಾಫಿಟ್. 2,13,500 ಬುಕ್ ಪ್ರಾಫಿಟ್ ಬರೆದು ಬಿಡೋಣ. ದೆನ್ ಲೆಸ್ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B. 40B ಪ್ರಕಾರವಾಗಿ ಅಲೋವಬಲ್ ರೆಮ್ಯುನರೇಷನ್ ಎಷ್ಟು? ಲೀಸ್ಟ್ ಆಫ್ ದ ಫಾಲೋಯಿಂಗ್. ಆಕ್ಚುಯಲ್ ರೆಮ್ಯುನರೇಷನ್ ರಿಸೀವ್ಡ್. ಭಾಳ ಹುಷಾರಾಗಿರಬೇಕು. ಯಾಕೆಂದರೆ ಸ್ಲೀಪಿಂಗ್ ಪಾರ್ಟ್ನರ್ ಇಲ್ಲೊಬ್ಬ ಓಡಾಡ್ತಾ ಇದ್ದಾನೆ, ಸರಿ ಮಲಕೊಂಡಿದ್ದಾನೆ. ಅವನ್ನ ಬಿಟ್ಟು ನಾವು ಮಲಕೊಬಾರ್ದು, ಅವನ್ನ ಬಿಟ್ಟು ನಾವು ತಗೊಬೇಕಾಗಿರೋದು ಯಾರು? ಸಿ ಅನ್ನೋನ್ನ ಹೈಡ್ ಮಾಡ್ಕೊಂಬಿಡೋಣ ಫಸ್ಟು. ಯಾವ್ಯಾವುದು? ಕಮಿಷನ್, ಸ್ಯಾಲರಿ, ಬೋನಸ್. ಯಾರು? ಸಿ ಅನ್ನೋನ್ನ ಎಲ್ಲಿದ್ದಾನೆ ಅವನಿಗೆ ಒಂದು ಗ್ರೀನ್ ಮಾರ್ಕ್ ಹಾಕ್ಬಿಡೋಣ. ಸಿ ಗ್ರೀನ್ ಮಾರ್ಕ್ ಹಾಕ್ಬಿಡೋಣ. ABC ಕಮಿಷನ್. ಓಕೆ, ಇಲ್ಲಿಲ್ಲ. ಹಾಗಾದ್ರೆ ಇವಾಗ ಏನೇನು ಮಾಡಬೇಕು? ಕಮಿಷನ್ನ ಟೋಟಲ್ ಹಾಕ್ಕೊಳ್ಳೋಣ. ಈಗ ಏದು 18,000 ಪ್ಲಸ್ 18 12,000 ಪ್ಲಸ್ ದೆನ್ ಸ್ಯಾಲರಿ 25,000 20 45,000 ಪ್ಲಸ್ ಬೋನಸ್ ABದು 8,000 ಪ್ಲಸ್ 8,000 ಅಂದರೆ ಬರುವಂತಹದ್ದು 83,000 ಸ್ಟೂಡೆಂಟ್ಸ್. ಹಾಗಾದರೆ ಬರೋದು ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟು? 83,000. ಎಲ್ಲಿಡಬೇಕಿದು? ಎರಡನೇ ಕಾಲಮಲ್ಲಿ ಇಡಬೇಕು. 83,000. ಆ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಎಷ್ಟು ಅಂತ ನೋಡಬೇಕಾಗಿರುತ್ತೆ. ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ನೋಡಬೇಕು ಅಂದಾಗ ಇದು 3 ಲಕ್ಷಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನೋಡಿ. 3 ಲಕ್ಷಕ್ಕಿಂತ ಕಡಿಮೆ ಇದೆ. ಹಾಗಾದರೆ 90% ಆಫ್ BP. 90% ಆಫ್ 213,500 or rupees 1.5 lakh, whichever is higher. ಹಾಗಾದರೆ 213,500 ಇಂಟು ಎಷ್ಟು ಪರ್ಸೆಂಟು? 90%. ಅಂದರೆ ಬರೋದು 1,92,150. ಎಕ್ಸಸ್ ಅನ್ನೋದು ಪ್ರಶ್ನೆನೇ ಇಲ್ಲ. ಹಾಗಾದ್ರೆ ಟೋಟಲ್ ಮಾಡೋದು 192,150. ಹಾಗಾದರೆ ಈ ಟೋಟಲ್ನ ಇಲ್ಲಿಡಬೇಕಾಗಿರುತ್ತೆ. 1,92,150. ಇವೆರಡರಲ್ಲಿ ಯಾವುದು ಕಡಿಮೆ ಇದೆಯೋ ಅದು ನೀವು ತಗೊಬೇಕಾಗಿರೋದು. ಸೊ ನೀವು ಯಾರು ಮಾರ್ಕ್ ಇಲ್ಲ ಹಾಕಕ್ಕೆ ಹೋಗ್ಬೇಡಿ, ನಿಮ್ಗೆ ಗೊತ್ತಾಗಲಿ ಅಂತ ಆಗ್ತಾ ಇರೋದು. ಹಾಗಾದರೆ ಯಾವುದು ಲೇಯರ್ ಆಗಿದೆ? 83,000. ಅದೇನೇ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಆಗಿರುತ್ತೆ ಸ್ಟೂಡೆಂಟ್ಸ್. 83,000 ಇಲ್ಲಿ ತಗೊಂತೀರ. ಹಾಗಾದರೆ 2,13,500 ಅಲ್ಲಿ 2,13,500 ಮೈನಸ್ 83,000. ಹಾಗಾದರೆ ಬರುವಂತಹದ್ದು 1,30,500 ಅನ್ನೋದೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಿದು? ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ. ಎಷ್ಟು ಸ್ಟೂಡೆಂಟ್ಸ್? 1,30,500. ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂದ ನಂತರ ನಾವೇನು ಮಾಡಬೇಕಾಗಿರುತ್ತೆ? ಟೋಟಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಏನು ಬಂದಿದೆಯೋ ಅದನ್ನು ಮೊದಲು ಬರ್ಬಿಡ್ತೀನಿ. 1,30,500. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಏನೇನು ಅದರ್ ಇನ್ಕಮ್ಸ್ ಇದೆ ಅಂತ ಒಂದ್ಸಲಿ ನೋಡ್ಬೋಣ. ಇಲ್ಲಿ ಅದರ್ ಇನ್ಕಮ್ಸ್ ಇರುವಂತಹದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಒಂದೇ ಇರೋದು. ಇನ್ಯಾವುದು ರೆಂಟ್ ಫ್ರಮ್ HP ಯಾವುದೂ ಇಲ್ಲ. ಅದು 4,000. ಹಾಗಾದರೆ ಇನ್ಕಮ್ ಫ್ರಮ್ HP ಇಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 4,000 ಅಷ್ಟೇ ಇರುವಂತಹದ್ದು. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ಇಲ್ಲ. ಇನ್ನೊಂದ್ಸಲಿ ಚೆಕ್ ಮಾಡೋಣ. ಏನೋ ಇಂಟ್ರೆಸ್ಟ್ ಏನೋ ಕಂಡಂಗಿತ್ತು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರುವಂಥದ್ದು. ಸೊ ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಏನು ಇಲ್ಲ. ಸೊ ಟೋಟಲ್ ಮಾಡಿದ್ರೆ 1,30,500 ಪ್ಲಸ್ 4,000. ಹಾಗಾದ್ರೆ ಬರೋದು 1,34,500 ಅನ್ನೋದೇ. ಇದನ್ನ ಏನಂತ ಕರಿತೀರಾ ಸ್ಟೂಡೆಂಟ್ಸ್? ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ 80G ಏನಾದ್ರು ಇದೆಯಾ ಅಂತ ನೋಡಬೇಕಾಗಿರುತ್ತೆ. ಹಾಗಾದರೆ 80G ಒಂದು ಕಾಣಿಸ್ದಂಗಿತ್ತು. ಯಾವುದು? ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್. ಎಷ್ಟು ಸಾವಿರ ಇದೆ? 12,000 ಇದೆ. 80G ಪ್ರಕಾರ ಕ್ಲೈಮ್ ಮಾಡಿ ಅದು ಎಷ್ಟು ಪರ್ಸೆಂಟು? 50% ಅಂತ ಹೇಳಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ಡೊನೇಷನ್ ಟು
ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್. ಎಷ್ಟು ಸಾವಿರ ಕೊಟ್ಟಿರೋದು? 12,000 ಕೊಟ್ಟಿರೋದು. ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಎಲಿಜಿಬಿಲಿಟಿ ಇದೆ? 50%. ಹಾಗಾದ್ರೆ ಎಷ್ಟು ಸಾವಿರ ಸ್ಟೂಡೆಂಟ್ಸ್? 6,000. ಇನ್ನೊಂದ್ಸಲಿ ಅಡ್ಜಸ್ಟ್ಮೆಂಟ್ ನೋಡೋಣ. ಅಕಸ್ಮಾತ್ ಏನಾದ್ರು ಇಲ್ಲೇನಾದ್ರು ಡೊನೇಷನ್ಸ್, ಲಾಸ್ಟ್ ಪ್ರಾಬ್ಲಮ್ಸ್ಗಳೆಲ್ಲ ಡೊನೇಷನ್ಸ್ ಇಲ್ಲಿದ್ವು, ಯಾವುದೂ ಇಲ್ಲ. ಸೊ ಸೇಫರ್ ಸೈಡಲ್ಲಿ ಒಂದ್ಸಲಿ ಗಮನ ಹರಿಸ್ಬಿಡಿ ಸ್ಟೂಡೆಂಟ್ಸ್. ಯಾಕೆಂದರೆ ಎಕ್ಸಾಮಿನೇಷನ್ ಇಂದ ಈಚ್ ಕಡೆ ಬಂದ ಮೇಲೆ ಗಮನ ಹರಿಸೋದ್ರಲ್ಲಿ ಅರ್ಥ ಇರಲ್ಲ. -6,000. ಹಾಗಾದರೆ ಬರೋದು, ಕಳೆದ್ರೆ ಬರುವಂತಹದ್ದು 1,28,500. ಏನಿದು? ಇದೇನೆ ಟೋಟಲ್ ಇನ್ಕಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಿದು? ಇದೇನೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? 1,28,500 ಅನ್ನೋದೇ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಟೋಟಲ್ ಇನ್ಕಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? 1,28,500. ಹಾಗಾದರೆ 1,28,500 ಬಂದ ನಂತರ ನಾವಿಲ್ಲಿ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ನ ಟೋಟಲ್ ಇನ್ಕಮ್ ಬಂದಿರೋದು ಸ್ಟೂಡೆಂಟ್ಸ್ ಇಲ್ಲಿ ಬರ್ಕೊಂಬಿಡೋಣ. 1,28,500. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಟ್ 20% ಅಂತ. 4,000 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ಇಂಟು 20%. ಹಾಗಾದರೆ 800 ರೂಪಾಯಿ ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಟ್ಯಾಕ್ಸ್ ಆನ್ ಬ್ಯಾಲೆನ್ಸ್ ಆಫ್ ಇನ್ಕಮ್ 1,28,500ನಲ್ಲಿ -4,000 ಹೋಯಿತು ಅಂತ ಅನ್ಕೊಳ್ಳಿ. ಹಾಗಾದರೆ ಇನ್ನೆಷ್ಟು ಉಳಿತು? 1,24,500 ಇಂಟು 30%. ಹಾಗಾದರೆ 1,24,500 ಇಂಟು 30% ಅಂದರೆ ಬಂದಿದೆ ಎಷ್ಟು ಸ್ಟೂಡೆಂಟ್ಸ್? 37,350 ಪ್ಲಸ್ 800 ಮಾಡಿದ್ರೆ ಬರೋದು 38,150. ಇದರ ಮೇಲೆ 4% ಅಪ್ಲೈ ಮಾಡಬೇಕು. 1,526 ಬರುತ್ತೆ ಸ್ಟೂಡೆಂಟ್ಸ್. ಇದನ್ನ ಆ್ಯಡ್ ಮಾಡಿದ್ರ ಅಂತಂದ್ರೆ ಬರುವಂತಹದ್ದು 39,676. 39,676 ಅಂತ ಏನು ಹೇಳ್ತೀವಿ, ಇದನ್ನೇ ನಾವೇನಂತ ಕರಿತೀವಿ? ಟ್ಯಾಕ್ಸ್ ಲಯಬಿಲಿಟಿ ಆರ್ ಟ್ಯಾಕ್ಸ್ ಪೇಯಬಲ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಏನಂತ ಹೇಳ್ತೀರಾ? ಟ್ಯಾಕ್ಸ್ ಲಯಬಿಲಿಟಿ ಅಥವಾ ಟ್ಯಾಕ್ಸ್ ಪೇಯಬಲ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಈಗ ನಾವು ಗಮನಿಸಬೇಕಾಗಿರೋದು, ಯಾವುದನ್ನು ಗಮನಿಸಬೇಕಾಗಿರೋದು? ಎಷ್ಟು ಅಮೌಂಟ್ ಅಷ್ಟು ನಾವು ಅವರ ಶೇರ್ ಇದೆ. ಶೇರ್ ಆಫ್ ಪ್ರಾಫಿಟ್ ಫ್ರಮ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಏನಿದೆ? ಎಕ್ಸಮ್ಟೆಡ್. ಸೊ ಸ್ಯಾಲ್ರಿ ಟು ಪಾರ್ಟ್ನರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಎಷ್ಟು ಅಂತಂದ್ರೆ ಯಾರ್ದು ಮಾತ್ರ ತಗೊಬೇಕು ಸ್ಟೂಡೆಂಟ್ಸ್? ವರ್ಕಿಂಗ್ ಪಾರ್ಟ್ನರ್ಸ್ ಮಾತ್ರ ತಗೊಬೇಕು. ಹಾಗಾದ್ರೆ ಸ್ಯಾಲ್ರಿ ಎ ಬಿದ್ ಮಾತ್ರ ತಗೊಬೇಕು. 18,000 12,000 ಎ ಬಿದ್ ಮಾತ್ರ ತಗೊಬೇಕು. ಸ್ಯಾಲ್ರಿ 18,000 12,000 ಇವಂದು ತಗೊಳಂಗಿಲ್ಲ. ಓಕೆ, ಸ್ಯಾಲ್ರಿ ಆಯಿತು. ನೆಕ್ಸ್ಟ್ ಆಮೇಲೆ ಯಾವ್ದು ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಬೋನಸ್ ಅಂತೆ 5,000 3,000 5,000 ಬೋನಸ್. 5,000 3,000 ಇವಂದು ತಗೊಳ್ಳೋ ಅಗತ್ಯ ಇಲ್ಲ. ಯಾಕೆ? ಆಸ್ ಪರ್ ಡೀಡ್ ಅವನು ಸ್ಲೀಪಿಂಗ್ ಪಾರ್ಟ್ನರ್ ಅಂತೆ. ಸ್ಯಾಲ್ರಿ ಆಯಿತು, ಬೋನಸ್ ಆಯಿತು. ನೆಕ್ಸ್ಟ್ ಕಮಿಷನ್ ಯಾವ್ದು ತಗೊಂಡಿದ್ದು? 20-25 ಸ್ಯಾಲ್ರಿ. ಕಮಿಷನ್ 18,000 12,000 20-25 20,000 25,000. ಒಂದ್ಸಲಿ ಚೆಕ್ ಮಾಡೋಣ. 20-25 25-20 25-20. ಓಕೆ, ಈ ರೀತಿ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನನಗೊಂದು ಸ್ವಲ್ಪ ಡೌಟ್ ಹೊಡಿತು. 25,000 20,000. ಹಾಗಾದ್ರೆ ಇಂಟ್ರೆಸ್ಟ್ ಎಷ್ಟು ಅಲ್ಲೋಡ್ ಅಂತ ನೋಡ್ಬಿಡೋಣ. ಇಂಟ್ರೆಸ್ಟ್ ಅಲ್ಲೋಡ್ ಎಷ್ಟು ಅಂತ ನೋಡ್ಬಿಡೋಣ.
ಇಂಟ್ರೆಸ್ಟ್ ನೋಡಿ ಎರಡು ರೀತಿಯಲ್ಲಿ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಿ ನೋಡಿ. ಇಲ್ಲಿ 50,000 ಕೊಟ್ಟಿದ್ದಾನೆ. ಎಷ್ಟು ಡಿಸಲೋಡ್ ಆಗಿದೆ ನೋಡಿ, 26,000. 50,000 ಮೈನಸ್ ಡಿಸಲೋಡ್ ಆಗಿರೋದು ಎಷ್ಟು, 26,000. ಹಾಗಾದರೆ ಅಲ್ಲೋಡ್ ಎಷ್ಟು, 24,000. ಅದೇ ರೀತಿ ಇವನ್ ನೋಡಿ, 30,000 ಎಷ್ಟು ಡಿಸಲೋಡ್ ಆಗ್ತಾ ಇರೋದು, 15,600. ಹಾಗಾದರೆ ಬರೋದಿನ್ನ 14,400. ಅದೇ ರೀತಿ ಇವ್ರದ್ದು ನೋಡಿ ಎಷ್ಟು ಸಾವಿರ, 20,000 ಮೈನಸ್ ತಗೊಂಡಿರೋದು 10,400 ಡಿಸಲೋಡ್. ಹಾಗಾದರೆ 9,600 ಅಲೋಡ್. ಹಾಗಾದರೆ 24 ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ ಸ್ಟೂಡೆಂಟ್ಸ್. 24 ಅಲೋಡ್ ಮಾತ್ರ ತಗೊಬೇಕಾಗಿರೋದು. 24, 14,400, 9,600 ಎಷ್ಟು, 24,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, 24,000, 14,400, 9,600 ಎಷ್ಟು ಸ್ಟೂಡೆಂಟ್ಸ್, 9,600. ಹಾಗಾದ್ರೆ ಎಲ್ಲ ತಗೊಂಡಿದ್ದಾಗಿದೆ. ಸೊ ಈಗೇನು ಮಾಡಿ, ಟೋಟಲ್ ಮಾಡಿ. 25,000 ಪ್ಲಸ್ 5,000 ಪ್ಲಸ್ 24,000 ಪ್ಲಸ್ 18,000 ಬರುವಂತಹದು 72,000. ನೆಕ್ಸ್ಟ್ 23,000 ಪ್ಲಸ್ 14,400 ಪ್ಲಸ್ 12,000 ಬರೋದು 49,400. 49,400. ಸೊ ಇವಂದು 9,600 ಇದೆ. ಇಲ್ಲೊಂದು ಇದನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನೋದು ಬೇಡ. 9,600 ಇದೆ. ಇದರಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ. ಏನಿದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ. ಅದನ್ನೇನು ಮಾಡಬೇಕು, ಲೆಸ್ ಮಾಡಬೇಕು. ಯಾರಿಗೆ ಮಾತ್ರ ಇರೋದು, ಸಿಗೆ ಮಾತ್ರ ಇರೋದು. ಹಾಗಾದ್ರೆ ಬರೋದು 72,000, 49,400 ಮೈನಸ್ 400. ಇದೇನೆ ಇನ್ಕಮ್ ಫ್ರಮ್ ಬಿಸ್ನೆಸ್. ಇದೇನೆ ಏನಿದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡರ್ ಸೆಕ್ಷನ್ 28. ಯಾರು, ಇಂಡಿವಿಜುವಲ್ ಪಾರ್ಟ್ನರ್ಸ್ನ ಕೈನಲ್ಲಿ ಟ್ಯಾಕ್ಸಬಲ್ ಆಗುವಂಥದ್ದು. ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಒಂದ್ಸಲಿ ಏನೇನು ಮಾಡಿದ್ವಿ ಅಂತ ನೋಡ್ಕೊಂಬಿಡಿ. ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಹೈಲೈಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಸಿ ಪಾರ್ಟ್ನರ್ ಏನಾಗಿದ್ದಾನಂತೆ, ನಾನ್ ವರ್ಕಿಂಗ್ ಅಂತೆ. ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕಾಗಿರುತ್ತೆ ನೀವು. ಅಡ್ಜಸ್ಟ್ಮೆಂಟ್ಸ್ ಆ್ಯಸ್ ಇಟ್ ಈಸ್ ಗೊತ್ತಾಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಒಂದೊಂದು ಪ್ರಾಬ್ಲಮಲ್ಲಿ ಒಂದೊಂದು ರೀತಿಯಾದಂಥ ಅಡ್ಜಸ್ಟ್ಮೆಂಟ್ಸ್ನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಗಳ ಮುಖಾಂತರವಾಗಿ, ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ಗಳ ಮುಖಾಂತರವಾಗಿ ಬರ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸ್ಟೆಪ್ ಬೈ ಸ್ಟೆಪ್ ನಾನು ಮುಂದಕ್ಕೆ ಹೋಗ್ತಾ ಇರೋದು ಸ್ಟೂಡೆಂಟ್ಸ್. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಡೋಸೇಜ್ ಮೇಲೆ ಕೊಡ್ತಾ ನಿಮ್ಮನ್ನು ಬೂಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇರೋದು ಸ್ಟೂಡೆಂಟ್ಸ್. ನೀವು ಇನ್ನೂ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದರೆ, ಇದೇ ಫಸ್ಟ್ ವಿಡಿಯೋ ಆದರೆ ಫಸ್ಟ್ ವಿಡಿಯೋಯಿಂದ ನೀವು ನೋಡಿ ಸ್ಟೂಡೆಂಟ್ಸ್, ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಬಾಯ್ ಸ್ಟೂಡೆಂಟ್ಸ್.